ಡಿಯರ್ ಫ್ರೆಂಡ್ಸ್, M2 ಹೆಲ್ತ್ಗೆ ಸ್ವಾಗತ. ಸ್ನೇಹಿತರೆ, ಅದು 10 ಹಲವು ಔಷಧೀಯ ಗುಣಗಳನ್ನ ಹೊಂದಿದ ಒಂದು ಮೂಲಿಕೆ. ಅದರ ಹೂವು, ಸೊಪ್ಪು, ಬೀಜಗಳನ್ನ ಆಹಾರ ಪದಾರ್ಥಗಳನ್ನಾಗಿ ಬಳಸಲಾಗುತ್ತೆ. ಹಾಗೆ ಬೀಜದಿಂದ ಎಣ್ಣೆಯನ್ನ ಕೂಡ ತೆಗೆಯಲಾಗುತ್ತೆ. ಕೇವಲ ಆಹಾರ ಬೆಳೆಯಾಗಿ ಮಾತ್ರ ಅಲ್ಲದೆ ಎಣ್ಣೆಗಾಗಿ ಕೂಡ ಇದನ್ನ ಬೆಳೆಯೋದು ಇದೆ. ಬಹುವಾರ್ಷಿಕ ಬೆಳೆಯಾಗಿರೋ ಇದನ್ನ ಸಾಮಾನ್ಯವಾಗಿ ಭಾರತದಲ್ಲಿ ಕರ್ನಾಟಕ ಸೇರಿದ ಹಾಗೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಹಾಗೆ ಪಶ್ಚಿಮ ಬಂಗಾಳಗಳಲ್ಲಿ ಬೆಳೆಯಲಾಗುತ್ತೆ. ಬಹುಪಯೋಗಿ ಸಸ್ಯ ಅನಿಸಿಕೊಂಡ ಈ ಗಿಡದ ಹೆಸರು ಅಗಸೆ. ಈ ಅಗಸೆ ಸೊಪ್ಪು, ಬೀಜ ಹಾಗೂ ಹೂವಿನಲ್ಲಿರೋ ಔಷಧೀಯ ಗುಣಗಳೇನು, ಅಗಸೆ ಯಾರಿಗೆ ಒಳ್ಳೆಯದು, ಯಾರು ಅಗಸೆಯನ್ನ ತಿನ್ನಬಾರ್ದು ಅನ್ನೋ ವಿವರಗಳನ್ನ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಲೈನೇಸಿ ಸಸ್ಯ ಕುಟುಂಬಕ್ಕೆ ಸೇರಿದ ಅಗಸೆಯ ವೈಜ್ಞಾನಿಕ ಹೆಸರು ಯುಸಿಟಾಟಿಸಿಮಮ್. ಇದನ್ನ ನಾರಗಸೆ, ಚಿಗಸೆ, ಬಕಪುಷ್ಪ ಅಂತೂ ಕರೆಯಲಾಗುತ್ತೆ. ಹಿಂದಿ ಹಾಗೂ ಸಂಸ್ಕೃತದಲ್ಲಿ ಇದನ್ನ ಅಗಸ್ತ್ಯ ಅಂತ ಕರೆದ್ರೆ, ಇಂಗ್ಲಿಷ್ ನಲ್ಲಿ ಇದನ್ನ ಸಾಮಾನ್ಯವಾಗಿ ಫ್ಲಾಕ್ಸ್ ಅಂತ ಕರೆಯಲಾಗುತ್ತೆ. ಈ ಫ್ಲಾಕ್ಸ್ ಸುಮಾರು 20 ರಿಂದ 30 ಅಡಿ ಎತ್ತರ ಬೆಳೆಯುತ್ತೆ. ಇದರಲ್ಲಿ ಸಾಮಾನ್ಯವಾಗಿ 2 ವಿಧಗಳನ್ನ ಕಾಣಬಹುದು. ಒಂದು, ಚಳಿಗಾಲದ ಸಮಯದಲ್ಲಿ ಬಿಳಿ ಹೂವುಗಳನ್ನ ಬಿಡೋ ಅಗಸೆ ಗಿಡಗಳು ಒಂದು ತಳಿಯಾದ್ರೆ, ಇನ್ನೊಂದು ಸರ್ವಕಾಲದಲ್ಲೂ ಕೆಂಪು ಹೂವುಗಳನ್ನ ಬಿಡೋ ಅಗಸೆ. ಈ ಕೆಂಪು ಜಾತಿಯ ಅಗಸೆ ಭಾರತದಲ್ಲಿ ತುಂಬಾ ಅಪರೂಪ. ಸ್ನೇಹಿತರೆ, ಈ ಅಗಸೆ ಸೊಪ್ಪಿನಲ್ಲಿ ವಿಟಮಿನ್ ಎ, ಪ್ರೋಟೀನ್ಗಳು, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶಗಳು ಹಾಗೆ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ. ಹಾಗೆ ಇದರಲ್ಲಿ ಒಮೆಗಾ ಕೊಬ್ಬಿನಾಮ್ಲಗಳು ಹಾಗೂ ಲಿಗ್ನಿನ್ ಅಂಶಗಳು ಕೂಡ ಸಮೃದ್ಧವಾಗಿದೆ. ಹೀಗಾಗಿಯೇ ಅಗಸೆ ಅತ್ಯಂತ ಪೌಷ್ಟಿಕ ಹಾಗೂ ಆರೋಗ್ಯಕರ ಆಹಾರಗಳ ಪೈಕಿ ಒಂದು ಅನಿಸಿಕೊಂಡಿದೆ. ಹಲ್ಲಿನ ಆರೋಗ್ಯಕ್ಕೆ, ವಸಡುಗಳು ಗಟ್ಟಿಯಾಗೋಕೆ ಈ ಅಗಸೆ ಸೊಪ್ಪಿನ ಸೇವನೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಹಾಗೆ ಈ ಸೊಪ್ಪಿನಲ್ಲಿ ಕಬ್ಬಿಣ, ರಂಜಕ, ಕ್ಯಾಲ್ಸಿಯಂ, ವಿಟಮಿನ್ ಎ ಹೇರಳವಾಗಿರೋದ್ರಿಂದ ಈ ಪೋಷಕಾಂಶಗಳ ಕೊರತೆಯಿಂದಾಗಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಅಗಸೆ ಸೊಪ್ಪು ಪರಿಹಾರವಾಗಿದೆ. ಸ್ನೇಹಿತರೆ, ಅಗಸೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಅಂಶಗಳು ಸಮೃದ್ಧವಾಗಿದೆ. ಹೀಗಾಗಿಯೇ ಇದನ್ನ ಕ್ಯಾನ್ಸರ್ ನಿವಾರಕವಾಗಿಯೂ ಬಳಕೆ ಮಾಡಲಾಗುತ್ತೆ. ಜನನಾಂಗಗಳ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್ ಹಾಗೆ ಸ್ತನ ಕ್ಯಾನ್ಸರ್ಗಳ ವಿರುದ್ಧ ರಕ್ಷಣೆಯನ್ನ ನೀಡಬಲ್ಲ ಅಂಶಗಳನ್ನ ಈ ಅಗಸೆ ಸೊಪ್ಪು ಒಳಗೊಂಡಿದೆ. ಕರುಳಿನ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ಈ ಅಗಸೆ ಬೀಜ ಉತ್ತಮ ಪರಿಹಾರ ಅಂತ ಹೇಳಲಾಗುತ್ತೆ. ಹಾಗೆ ರಕ್ತದೊತ್ತಡವನ್ನ ಕಡಿಮೆ ಮಾಡುವುದಕ್ಕೆ ಕೂಡ ಅಗಸೆ ಮದ್ದು. ಇನ್ನು ಇದರಲ್ಲಿ ನಾರಿನ ಅಂಶಗಳು ಹೇರಳವಾಗಿರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯ ಚಟುವಟಿಕೆಗಳಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರವಾಗಿದೆ. ಹಾಗೆ ಅಸ್ತಮಾ, ಮಧುಮೇಹ, ಹೃದಯ ರೋಗ ಮೊದಲಾದ ಸಮಸ್ಯೆಗಳನ್ನ ನಿರ್ವಹಿಸೋದಕ್ಕೆ ಕೂಡ ಇದು ಉಪಕಾರಿ ಅನಿಸ್ಕೊಂಡಿದೆ. ಇದರಲ್ಲಿರೋ ಲಿಗ್ನನಸ್ ಅನ್ನೋ ಅಂಶ ಉರಿಯೂತವನ್ನ ಉಂಟು ಮಾಡೋ ಅಂಶಗಳು ಉತ್ಪತ್ತಿ ಆಗೋದನ್ನ ತಡೆಯುತ್ತವೆ. ಹಾಗೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನ ನಿಯಂತ್ರಿಸೋದ್ರಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ರಕ್ತನಾಳಗಳು ಗಟ್ಟಿಯಾಗದಂತೆ ಕೂಡ ಈ ಅಗಸೆಯಲ್ಲಿರುವ ಅಂಶಗಳು ನೋಡಿಕೊಳ್ಳುತ್ತವೆ. ಹಾಗೆ ಹೃದಯ ಬಡಿತದ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತೆ. ಅಗಸೆಯ ಲೇಹವನ್ನ ಅಂಜನದ ರೀತಿ ಬಳಸೋದ್ರಿಂದ ಇರಳುಗಣ್ಣಿನ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. 2 ಅಥವಾ 3 ಹನಿ ಅಗಸೆ ಸೊಪ್ಪಿನ ರಸವನ್ನ ಮೂಗಿನ ಹೊಳ್ಳೆಗೆ ಬಿಡೋದ್ರಿಂದ ಅರೆ ತಲೆನೋವು ಅಥವಾ ಮೈಗ್ರೇನ್ ಕಡಿಮೆಯಾಗುತ್ತೆ. ಹಾಗೆ ಸಣ್ಣ ಪುಟ್ಟ ವಿಷಜಂತುಗಳ ಕಡಿತಕ್ಕೆ ಈ ಅಗಸೆ ಬೇರನ್ನ ತೇಯ್ದು ಹಚ್ಚಲಾಗುತ್ತೆ. ಇನ್ನು ಅಗಸೆ ಬೇರನ್ನ ನೀರಲ್ಲಿ ತೇಯ್ದು ಗಂಧದೊಂದಿಗೆ ನಿಗದಿತ ಪ್ರಮಾಣದಲ್ಲಿ ಬೆರೆಸಿ ಸೇವಿಸೋದ್ರಿಂದ ಕೆಮ್ಮು ಕೂಡ ನಿವಾರಣೆಯಾಗುತ್ತೆ. ಸ್ನೇಹಿತರೆ, ಒಮೆಗಾ 3 ಹೇರಳವಾಗಿರೋ ಆಹಾರ ಅಂದ್ರೆ ಮೀನು. ಆದ್ರೆ ಸಸ್ಯಾಹಾರಿಗಳು ಮೀನನ್ನ ಸೇವಿಸೋದಿಲ್ಲ. ಅವರು ಮೀನಿನ ಬದಲಾಗಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೇರಳವಾಗಿರೋ ಅಗಸೆ ಸೊಪ್ಪು, ಬೀಜ ಹಾಗೂ ಹೂವುಗಳನ್ನ ತಮ್ಮ ಆಹಾರದಲ್ಲಿ ಬಳಸೋದ್ರಿಂದ ದೇಹಕ್ಕೆ ಬೇಕಾದ ಒಮೆಗಾ 3 ಅಂಶಗಳು ಪೂರೈಕೆಯಾಗುತ್ತವೆ. ಈ ಅಗಸೆಯಲ್ಲಿರೋ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಇತರೆ ಪೋಷಕಾಂಶಗಳು ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನುಗಳು ಸಮತೋಲನದಲ್ಲಿಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಈ ಮೂಲಕ ಸಂತಾನ ಶಕ್ತಿ
ಶಕ್ತಿಯನ್ನ ಹೆಚ್ಚಿಸುವುದಕ್ಕೆ ಕೂಡ ಈ ಅಗಸೆ ಬೀಜ ಸಹಾಯ ಮಾಡುತ್ತೆ. ಅಗಸೆ ಬೀಜವನ್ನ ಪ್ರತಿನಿತ್ಯ ನಿಯಮಿತ ಪ್ರಮಾಣದಲ್ಲಿ ಉಪಯೋಗ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಅದರಲ್ಲೂ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋರು ಈ ಅಗಸೆ ಬೀಜಗಳನ್ನ ತಮ್ಮ ದೈನಂದಿನ ಆಹಾರದಲ್ಲಿ ಬಳಸೋದ್ರಿಂದ ಬೊಜ್ಜಿನ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ. ತೂಕ ಕಳೆದುಕೊಳ್ಳೋದಕ್ಕೆ ಇದು ಉಪಕಾರಿ ಅನಿಸ್ಕೊಂಡಿದೆ. ಹಾಗೆ ಈ ಅಗಸೆ ಬೀಜಗಳು ಮಾನವ ದೇಹಗಳನ್ನ ಬೆಚ್ಚಗೆ ಇಡೋ ಗುಣವನ್ನ ಕೂಡ ಹೊಂದಿವೆ. ಹಾಗೆ ಈ ಬೀಜಗಳಲ್ಲಿ ನಾರಿನಾಂಶ ಹೇರಳವಾಗಿದ್ದು ಇವುಗಳನ್ನ ನೀರಿನ ಜೊತೆಗೆ ಸೇವಿಸಬಹುದು ಅಥವಾ ಇವುಗಳನ್ನ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಕೂಡ ಬಳಸಬಹುದು. ಇನ್ನು ಈ ಬೀಜಗಳು ತ್ವಚೆಗೆ ಹೊಳಪನ್ನ ನೀಡೋದ್ರ ಜೊತೆಗೆ ಚರ್ಮದ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ. ಇನ್ನು ಈ ಅಗಸೆ ಬೀಜಗಳಲ್ಲಿ ಆಂಟಿ ಏಜಿಂಗ್ ಗುಣಗಳು ಕೂಡ ಇವೆ ಅಂತಲೂ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಈ ಅಗಸೆ ಬೀಜಗಳಿಂದ ತಯಾರಿಸಲಾದ ಎಣ್ಣೆಯನ್ನ ಆಯಿಲ್ ಪೇಂಟ್ಗಳ ತಯಾರಿಕೆಯಲ್ಲಿ, ವಾರ್ನಿಷ್ ಹಾಗೆ ಬಣ್ಣಗಳ ತಯಾರಿಕೆಯಲ್ಲಿ ಹೆಚ್ಚು ಬಳಸಲಾಗುತ್ತೆ. ಚರ್ಮ ನಯ ಮಾಡೋದಕ್ಕೆ, ಕ್ರಿಕೆಟ್ ಬ್ಯಾಟ್ಗಳನ್ನ ಹದ ಮಾಡೋದಕ್ಕೆ, ಚರ್ಮದ ಮೇಲೆ ಔಷಧವಾಗಿ ಹಚ್ಚುವುದಕ್ಕೆ ಹಾಗೆ ಪಶುಗಳಿಗೆ ಔಷಧಿಯಾಗಿಯೂ ಈ ಎಣ್ಣೆಯನ್ನ ಬಳಸೋದಿದೆ. ಹಾಗೆ ಹಸಿ ಅಗಸೆ ಬೀಜದಿಂದ ತೆಗೆದ ಎಣ್ಣೆಯನ್ನ ಕೆಲವು ಭಾಗಗಳಲ್ಲಿ ಆಹಾರ ತಯಾರಿಕೆಯಲ್ಲಿ ಕೂಡ ಬಳಸಲಾಗುತ್ತೆ. ಇನ್ನು ಈ ಎಣ್ಣೆಯನ್ನ ತೆಗೆದ ನಂತರ ಉಳಿದ ಭಾಗವನ್ನ ಪಶುಗಳಿಗೆ ಮೇವಾಗಿ ಕೂಡ ನೀಡಲಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಉತ್ತಮ ಪೋಷಕಾಂಶಗಳನ್ನು ಹೊಂದಿರೋ ಅಗಸೆಯನ್ನ ಸೇವಿಸೋ ಮೊದಲು ವೈದ್ಯರ ಸಲಹೆಗಳನ್ನು ಪಡೆದುಕೊಳ್ಳೋದು ಉತ್ತಮ. ಯಾಕಂದ್ರೆ ಲೋ ಶುಗರ್ ಸಮಸ್ಯೆ ಇರೋರು ಅಗಸೆ ಬೀಜವನ್ನ ಸೇವಿಸೋದ್ರಿಂದ ಶುಗರ್ ಲೆವೆಲ್ ಇನ್ನಷ್ಟು ಇಳಿದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು. ಹಾಗೆ ಲೋ ಬ್ಲಡ್ ಪ್ರೆಷರ್ ಸಮಸ್ಯೆ ಇರೋರು ಕೂಡ ಈ ಅಗಸೆ ಬೀಜವನ್ನ ಬಳಸೋದು ಒಳ್ಳೆಯದಲ್ಲ. ಇನ್ನು ರಕ್ತಸ್ರಾವ ಸಮಸ್ಯೆ ಇರೋರು, ಅಲರ್ಜಿ ಮೊದಲಾದ ಸಮಸ್ಯೆಗಳು ಇರೋರು, ಹಾಗೆ ಅದಾಗ್ಲೇ ಇನ್ನೊಂದು ಕಾಯಿಲೆಗಾಗಿ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇರೋರು ಅಗಸೆಯನ್ನ ಸೇವಿಸೋದು ಒಳ್ಳೆಯದಲ್ಲ ಅಂತ ಹೇಳಲಾಗುತ್ತೆ. ಹೀಗಾಗಿನೇ ತಜ್ಞ ವೈದ್ಯರ ಸಲಹೆಯೊಂದಿಗೆ ಈ ಅಗಸೆಯನ್ನ ಬಳಸೋದು ಉತ್ತಮ. ಸ್ನೇಹಿತರೆ, ಅಗಸೆಯನ್ನ ಹುರುಳಿಕಾಳಿನ ಜೊತೆಗೆ ಬಸ್ಸಾರು ಮಾಡಲಾಗುತ್ತೆ. ಅಗಸೆ ಬೀಜ, ಸೊಪ್ಪು ಹಾಗೂ ಹೂವುಗಳಿಂದ ಹುಳಿ, ಪಕೋಡ, ಸಾರು, ಪಲ್ಯ ಮೊದಲಾದ ಖಾದ್ಯಗಳನ್ನ ತಯಾರಿಸಲಾಗುತ್ತೆ. ಹಾಗೆ ಅಗಸೆ ಬೀಜದ ಪಾಯಸವನ್ನ ಕೂಡ ಮಾಡಲಾಗುತ್ತೆ. ಸ್ನೇಹಿತರೆ, ಇದು ಅಗಸೆಯ ವಿವಿಧ ಉಪಯೋಗಗಳ ಕುರಿತಾದ ಕಿರು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.